ಮೊದಲನೆಯ ಪೂರ್ವಕಾಲದ ಇತಿಹಾಸದ ಗ್ರಂಥದಿಂದ ವಾಚನ. ಅಧ್ಯಾಯ 25. ದೇವಾಲಯದ ಸಂಗೀತ ಮಂಡಳಿ. ದಾವೀದನು ಹಾಗೂ ಆರಾಧಕ ಮಂಡಳಿಯವರು ಮುಖ್ಯಸ್ಥರು ಕಿನ್ನರಿ, ಸ್ವರಮಂಡಲ, ತಾಳ ಇವುಗಳನ್ನು ಬಾರಿಸುತ್ತಾ ಪರವಶರಾಗಿ ಗಾಯನ ಸೇವೆ ಮಾಡುವುದಕ್ಕಾಗಿ ಆಸಾಫ್ಯರನ್ನು, ಹೇಮಾನ್ಯರನ್ನು, ಯೆದುತೂನ್ಯರನ್ನು ಆರಿಸಿದರು. ಈ ಸೇವೆಯಲ್ಲಿ ಮಾಡಬೇಕಾಗಿದ್ದ ಪುರುಷರ ಪಟ್ಟಿ: ಆಸಾಫ್ಯರಲ್ಲಿ ಜಕ್ಕೂರ್, ಜೋಸೆಫ್, ನೇತನ್ಯ, ಅಶರೇಲ ಎಂಬುವರು. ಇವರು ಆಸ್ಥಾನದ ಗಾಯಕ ಆಸಾಫನ ಸಹಾಯಕರು. ಯೆದುತೂನ್ಯರಲ್ಲಿ ಗೆದಲ್ಯ, ಚೇರಿ, ಯೆಶಾಯ, ಶಿಮ್ಮಿ, ಹಷಬ್ಯ, ಮತ್ತಿತ್ಯ. ಇವರು ಕಿನ್ನರಿಯನ್ನು ಬಾರಿಸುತ್ತಾ ಪರವಶರಾಗಿ ಸರ್ವೇಶ್ವರನ ಕೀರ್ತನೆ ಮಾಡುವ ತಮ್ಮ ತಂದೆಯಾದ ಯೆದುತೂನನಿಗೆ 6 ಮಂದಿ ಸಹಾಯಕರು. ಹೇಮಾನ್ಯರಲ್ಲಿ ಬುಕ್ಕೀಯ, ಮತ್ತನ್ಯ, ಉಜ್ಜೀಯೇಲ್, ಶೆಬೂವೇಲ್, ಯೆರೀಮೋತ್, ಹನನ್ಯ, ಹನಾನಿ, ಎಲಿಯಾತ, ಗಿದ್ದಲ್ತಿ, ರೋಮಮ್ತಿಯೆಜೆರ್, ಯೊಷ್ಟೇಕಾಷ, ಮಲ್ಲೋತಿ, ಹೋತಿರ್, ಮಹಜೀಯಲ್ ಇವರೆಲ್ಲರೂ ಅರಸನ ದರ್ಶಿಯಾದ ಹೇಮಾನನ ಮಕ್ಕಳು. ದೇವರು ಅವನಿಗೆ, ನೀನು ಅಭಿವೃದ್ಧಿಯಾಗುವ ಹಾಗೆ ಮಾಡುವೆನು ಎಂಬುದಾಗಿ ವಾಗ್ದಾನ ಮಾಡಿದ್ದರು. ಅದರಂತೆ ಅವನಿಗೆ 14 ಮಂದಿ ಗಂಡು ಮಕ್ಕಳನ್ನು 3 ಮಂದಿ ಹೆಣ್ಣು ಮಕ್ಕಳನ್ನು ದಯಪಾಲಿಸಿದರು. ದೇವರಾದ ಸರ್ವೇಶ್ವರನ ಆಲಯದಲ್ಲಿ ಆರಾಧನೆ ನಡೆಯುತ್ತಿರುವಾಗ ಇವರೆಲ್ಲರೂ ತಮ್ಮ ತಂದೆಯ ನೇತೃತ್ವದಲ್ಲಿ ತಾಳ, ಸ್ವರಮಂಡಲ, ಕಿನ್ನರಿ ಇವುಗಳಿಂದ ಗಾಯನ ಮಾಡುತ್ತಿದ್ದರು. ಆಸಾಫ್, ಯೆದುತೂನ್, ಹೇಮಾನರು ಅರಸನ ಸೇವೆಯಲ್ಲಿದ್ದರು. ಇವರು ಸರ್ವೇಶ್ವರನ ಕೀರ್ತನೆಗಳನ್ನು ಕಲಿತ ಇವರ ಸಹೋದರರು ಒಟ್ಟು 288 ಮಂದಿ ಗಾಯನ ಪ್ರವೀಣರು ಇದ್ದರು. ಇವರಲ್ಲಿ ಕಿರಿಯರು, ಗುರು ಶಿಷ್ಯರು ಕೂಡಿಕೊಂಡು ಚೀಟಿನಿಂದ ತಮ್ಮ ಸೇವಾ ಕ್ರಮವನ್ನು ಗೊತ್ತು ಮಾಡಿಕೊಳ್ಳುತ್ತಿದ್ದರು. ಈ ಚೀಟಿನ ಪ್ರಕಾರ 288 ಮಂದಿ ಸದಸ್ಯರು 24 ಗುಂಪುಗಳಾಗಿ ವಿಂಗಡಿಸಲಾಗಿದ್ದರು. ಪ್ರತಿಯೊಂದು ಗುಂಪಿಗೆ ಒಬ್ಬ ನಾಯಕನು, ಅವನ ಸಹೋದರರು ಹಾಗೂ ಮಕ್ಕಳು ಕೂಡಿ 12 ಮಂದಿ ಸದಸ್ಯರು ಇದ್ದರು. ಕ್ರಮಾನುಸಾರ 24 ನಾಯಕರ ಹೆಸರುಗಳು ಇವು: ಮೊದಲನೆಯವನು ಆಸಾಫ್ಯನಾದ ಜೋಸೆಫನು, ಎರಡನೆಯವನು ಗೆದಲ್ಯ, ಮೂರನೆಯವನು ಜಕ್ಕೂರ್, ನಾಲ್ಕನೆಯವನು ಇಚ್ರಿ, ಐದನೆಯವನು ನೇತನ್ಯ, ಆರನೆಯವನು ಬುಕ್ಕೀಯ, ಏಳನೆಯವನು ಯೆಸರೇಲ, ಎಂಟನೆಯವನು ಯೆಶಾಯ, ಒಂಬತ್ತನೆಯವನು ಮತ್ತನ್ಯ, ಹತ್ತನೆಯವನು ಶಿಮ್ಮಿ, 11ನೆಯವನು ಅಜರೇಲ್, 12ನೆಯವನು ಹಷಬ್ಯ, 13ನೆಯವನು ಶೂಬಾವೆಲ್, 14ನೆಯವನು ಮತ್ತಿತ್ಯ, 15ನೆಯವನು ಯೆರೇಮೋತ್, 16ನೆಯವನು ಹನನ್ಯ, 17ನೆಯವನು ಯೋಷ್ಬೇಕಾಷ, 18ನೆಯವನು ಹನಾನಿ, 19ನೆಯವನು ಮಲ್ಲೋತಿ, 20ನೆಯವನು ಎಲಿಯಾತ, 21ನೆಯವನು ಹೋತಿರ್, 22ನೆಯವನು ಗಿದ್ದಲ್ತಿ, 23ನೆಯವನು ಮಹಜೀಯಲ್, 24ನೆಯವನು ರೋಮಮ್ತಿಯೆಜೆರ್.